ಚೆನ್ನಮ್ಮ ದೇವೇಗೌಡರ ಅಂತಿಮ ದರ್ಶನ ಪಡೆಯೋದಕ್ಕೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಚೆನ್ನಮ್ಮ ಸಾವನ್ನ ಗೆಲ್ಲೋ ಬಗ್ಗೆ ವಿಶ್ವಾಸ ಹೊಂದಿದ್ರಂತೆ ದೇವೇಗೌಡರು. ಶಿವಭಕ್ತೆ ಪತ್ನಿಗೆ ಏನೂ ಆಗಲ್ಲ ಅಂದಿದ್ರು ದೇವೇಗೌಡರು. BP ಶುಗರ್ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ದೇವೇಗೌಡರು ಹೇಳಿದ್ರಂತೆ. ನನ್ನ ಪತ್ನಿ ಸಾವನ್ನ ಗೆಲ್ತಾಳೆ ಅಂತ ಆಪ್ತರ ಬಳಿ ಹೇಳ್ಕೊಂಡಿದ್ರು ದೇವೇಗೌಡರು. ಅರ್ಧಾಂಗಿ ಸಾವಿನಿಂದ ದೇವೇಗೌಡರು ಆಘಾತಕ್ಕೆ ಒಳಗಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ದೇವೇಗೌಡರ ಕುಟುಂಬದ ಆಪ್ತ YSV ದತ್ತ ಈ ಹೇಳಿಕೆಯನ್ನು ಕೊಟ್ಟಿರೋದು. ಆಗಲೂ ಕೂಡ ಮಾತನಾಡ್ತಾ ಹಲವಾರು ವಿಚಾರಗಳು ಹೇಳಿದ್ರು. 89 ವರ್ಷಗಳ ಕಾಲ ಸಾರ್ಥಕ ಬದುಕು ಸವಸಿದಂಥ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇವತ್ತು ನಮ್ಮನ್ನು ಅಗಲಿರುವಂಥದ್ದು. ಹಾಗಾಗಿ ಇವತ್ತು ದೇವೇಗೌಡರ ಇಡೀ ಕುಟುಂಬ ಶೋಕಸಾಗರದಲ್ಲಿ ಇರುವಂಥದ್ದು. ಆದರೆ ದೇವೇಗೌಡರ ಕುಟುಂಬಕ್ಕೆ ಹಿರಿ ಮಗ ಅಂತಲೇ ಕರೆಸ್ಕೊಳ್ತಿದ್ದಂಥ ಮಾನಸ ಪುತ್ರ ಎಂಬಂತೆಲ್ಲ ಅವರ ಕುಟುಂಬದಿಂದ ಹತ್ತಿರ ಒಡನಾಡಿ ಅವರ ಕುಟುಂಬದ ಪ್ರತಿಯೊಂದು ಆಗು ಹೋಗುಗಳಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದಂಥ ಮಾಜಿ ಶಾಸಕ YSV ದತ್ತ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಇವತ್ತು HD ದೇವೇಗೌಡರ ಪತ್ನಿ ಸಾವನ್ನಪ್ಪಿ ಅಂದರೆ ನಿಧನರಾಗಿರುವಂಥದ್ದು. ನೀವು ಕಳೆದ ಸುಮಾರು 40-50 ವರ್ಷಗಳಿಂದ ಅವ್ರ ಕುಟುಂಬದಲ್ಲಿ ಒಬ್ಬ ಮಗನಂತೆಯೇ ಇರುವಂಥದ್ದು, ಮಾನಸ ಪುತ್ರ ಅಂತಲೂ ಕೂಡ ನಿಮ್ಮನ್ನು ಕರೆಯುವಂಥದ್ದು. ಇವತ್ತು ಈ ಕ್ಷಣಕ್ಕೆ ಚೆನ್ನಮ್ಮ ಅವರು ನಿಧನ ಆಗಿರುವಂಥದ್ದು. ನೀವು ಯಾವ ರೀತಿ ಅವರನ್ನು ನೆನಪು ಮಾಡ್ಕೊಳ್ತೀರಾ? ನನಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ನಮ್ಮ ತಾಯಿನ ಕಳ್ಕೊಂಡ್ರೆ ನನಗೆ ಎಷ್ಟು ದುಃಖ ಆಗಿತ್ತೋ ಅಷ್ಟೇ ದುಃಖದಲ್ಲಿ ನಾನಿದ್ದೀನಿ. ಏಕೆಂದರೆ ನಮ್ಮ ತಾಯಿ ಜೊತೆಯಲ್ಲಿ ನಾನು ಯಾವ ಥರ ಸಂಬಂಧ ಇಟ್ಕೊಂಡಿದ್ನೋ ಅಷ್ಟೇ ಮಾತೃ ಸಂಬಂಧ ನನಗೂ ಮತ್ತು ಚೆನ್ನಮ್ಮನವ್ರಿಗೂ ಇತ್ತು. ಕಾರಣ, ದೇವೇಗೌಡರಿಗೂ ನನಗೂ 50 ವರ್ಷದ ಒಡನಾಟ. ನಾನು 20 ವರ್ಷದ ಹುಡುಗಾಗಿದ್ದಾಗ ದೇವೇಗೌಡರಿಗೆ ಇವತ್ತೆಷ್ಟು ಆತ್ಮೀಯನೋ ಅಷ್ಟೇ ಆತ್ಮೀಯನಾಗಿ ಸೇರಿಕೊಂಡವನು. ಹಾಗಾಗಿ ರಾಜಕಾರಣ, ಪಕ್ಷ ಇವೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಇಬ್ಬರ ಸಂಬಂಧ. ಅದ್ರ ಜೊತೆಗೇ ದಿನ ಬೆಳಗ್ಗೆ ಸಂಜೆ ಆದರೆ ಗೌಡ್ರನ ಜೊತೆ ಥರನೇ ಚೆನ್ನಮ್ಮನವ್ರನ್ನೂ ಭೇಟಿ ಆಗ್ತಿದ್ದೆ. ಅವ್ರ ಜೊತೆ ಎಲ್ಲ ರೀತಿಯಲ್ಲೂ ಕಷ್ಟ ಸುಖ ಹಂಚ್ಕೋತಾ ಇದ್ದೆ. ನಮ್ಮ ಮನೆ ಕಷ್ಟ ಸುಖನೂ ಅವ್ರ ಜೊತೆ ಹೇಳ್ಕೋತಾ ಇದ್ದೆ. ಅವರು ಧೈರ್ಯ ತುಂಬ್ತಾಯಿದ್ರು. ನನ್ನ ಹೆಂಡತಿ ಕ್ಯಾನ್ಸರಿಂದ ಸತ್ತಾಗ ಅವರು ತುಂಬ ನೊಂದ್ಕೊಂಡ್ರು. ಕೊನೆಗೆ ಅವರು ಎಷ್ಟು ನನ್ನ ಬಗ್ಗೆ ಅಂದರೆ ನನ್ನ ಮನೆ ಹುಡುಗ ಇವನು ಥರ ಎಂಥ ಪ್ರೀತಿ ಇಟ್ಕೊಂಡಿದ್ರು ಅಂದರೆ, ನನ್ನ ಮಗಳು ಮದುವೆ ಮಾಡಿದಾಗ ಮಗಳು ಅಳಿಯನ್ನ ಮದುವೆಗೆ ಬರೋಕ್ಕೆ ಅವ್ರಿಗೆ ಆಗಲಿಲ್ಲ. ಆಗ ನಾನು ನಿನ್ನ ಮಗಳು ಅಳಿಯನ್ನು ನೋಡಿಲ್ಲ ಕಣೋ, ನಿನ್ನ ಅಳಿಯನ್ನು ನೋಡಬೇಕು ಅಂಥೇಳಿ ಒಂದಿನ ಅವರೊಬ್ಬರೇ ತಮ್ಮ ಅಂಜಲಿ ಗೌಡ ಅಂತ PA ಕರ್ಕೊಂಡು ದತ್ತನ ಮನೆಗೆ ಹೋಗೋಣ ಅಂತ ಒಬ್ಬರೇ ಮಾಜಿ ಪ್ರಧಾನಿ ಹೆಂಡತಿ ಹಮ್ಮಿಲ್ಲ ಬಿಮ್ಮಿಲ್ಲ ರಾಜಾಜಿನಗರದ ನನ್ನ ಸಣ್ಣ ಮನೆಗೆ ಬಂದು ಅವರು ಒಂದೇ ಕುರ್ಚಿ ನಮ್ಮಲ್ಲಿ ಕೂತ್ಕೊಂಡು ನನ್ನ ಮಗಳು ಅಳಿಗ ಆಶೀರ್ವಾದ ಮಾಡಿ ಭಾಳ ಮುದ್ದಾಗಿದ್ದಾಳೆ ಕಣೋ ನನ್ನ ಮಗಳು ಅಂತೇಳಿ ಹೇಳಿದವರು. ನನ್ನ ಮಗಳು ಗರ್ಭಿಣಿ ಅಂತ ಕೇಳಿದಾಗ ಭಾಳ ಸಂತೋಷಪಟ್ಟವರು ಅವರು. ನನ್ನ ಮನೆಯ ಸಂಭ್ರಮದಲ್ಲೂ ಭಾಗವಹಿಸ್ತಾಯಿದ್ರು, ದುಃಖದ ಕಾರ್ಯಗಳಲ್ಲೂ ಭಾಗವಹಿಸಿ ಧೈರ್ಯ ತುಂಬ್ತಾಯಿದ್ರು. ನಾನು 50 ವರ್ಷದಲ್ಲಿ ಅವ್ರ ಕೈನಲ್ಲಿ 100 ಬಾರಿ ಊಟ ಮಾಡಿದ್ದೀನಿ. ತುತ್ತು ಅನ್ನ ಹಾಕಿದ್ದಾರೆ, ತುತ್ತು ತಿನ್ನಿಸಿದ್ದಾರೆ. ಅಷ್ಟು ನನಗೆ ಮಾತೃಪ್ರೇಮ. ಆದ್ದರಿಂದ ದೇವೇಗೌಡರನ್ನ ಹೇಗೆ ನಾನು ತಂದೆ ಸಮಾನ ಅಂತೀನೋ ಅವರು ಅಷ್ಟೇ ನನಗೆ ತಾಯಿ ಸಮಾನರು. ಇವತ್ತು ತುಂಬ ನೋವಿದೆ ನನಗೆ. ಇವತ್ತು ಮಧ್ಯಾಹ್ನ 3:15 ಗಂಟೆ ನಾನು ಗೌಡರು ಇಬ್ಬರೇ ಮಾತಾಡ್ತಾ ಕೂತಿದ್ವಿ. ಅವರು ಹೇಳಿದರು, ರಾಜಕಾರಣ ಹೊತ್ತಿಗೆ ಚೇತರಿಕೆ ಆಗುತ್ತೆ ಅಂತ. ನಮ್ಮೆಲ್ಲರ ದುರಂತ, ನಮ್ಮೆಲ್ಲರ ದೌರ್ಭಾಗ್ಯ, ತಾಯಿನ ಕಳ್ಕೊಂಡಿದ್ದೀನಿ. ಆದರೆ ಈಗ ನಾನು ಯೋಚನೆ ಮಾಡ್ತಿರೋದು ಗೌಡ್ರ ಬಗ್ಗೆ. ಗೌಡ್ರಿಗೆ ಒಂದು ಅದಮ್ಯ ಅವ್ಯಕ್ತ ಶಕ್ತಿಯಾಗಿದ್ದವರು ಚೆನ್ನಮ್ಮನವರು ಎಲ್ಲ ರೀತಿಯಲ್ಲೂ. ಇನ್ನು ಮುಂದೆ ಗೌಡ್ರು ಈ ಇಳಿ ವಯಸ್ಸಿನಲ್ಲಿ ಆ ಶಕ್ತಿನ ಕಳ್ಕೊಂಡ ಮೇಲೆ ಆ ಧೈರ್ಯ, ಆ ಹುಮ್ಮಸ್ಸು, ಆ ಛಲ, ಹಠ ಅಂತ ನಾವು ಗೌಡ್ರದ್ದೇನು ಹೇಳ್ತೀವಿ, ಅದು ಎಲ್ಲೋ ಸೊರಗಿಬಿಟ್ಟಿತ್ತೇನೋ ಅನ್ನೋ ಆತಂಕ ನಂದು. ಈಗ ನೀವು ಅವ್ರ ಮನೆಗೆ ಹೋಗುವಂಥದ್ದು ಏನಾರ ಸ್ವಲ್ಪ ಲೇಟ್ ಆದರೆ, ಅಕಸ್ಮಾತ್ ಸುಮಾರು ದಿನಗಳ ಕಾಲ ಹೋಗ್ದಲೇ ಇದ್ದರೆ, ನೋಡೋಂಗಾದಾಗ ಮಾತಾಡ್ಸೋಂಗಾದಾಗ ಫೋನ್ ಮಾಡಿ ತುಂಬ ದಿನ ಆಯ್ತು ಬಾರೋ ಅಂತೇಳಿ ಫೋನ್ ಮಾಡಿ ಕರೆಸಿ ಊಟ ಮಾಡ್ದಲೇ ಕಳಿಸ್ತಿರ್ಲಿಲ್ಲ ಅಂತ? ಅಷ್ಟೇ ಅಲ್ಲ, ನಾನು ಸ್ವಲ್ಪ 1 ತಿಂಗಳು 2 ತಿಂಗಳು ಗ್ಯಾಪ್ ಆಗ್ಬಿಡ್ತು ಗೌಡ್ರನ್ನ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕೇವಲ ದತ್ತ ಅವರಷ್ಟೇ ಅಲ್ಲ, ಇವತ್ತು
ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆಯೋದಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬಂದಿದ್ದರು, ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದರು. ಸೊ ಕೆಲವರೆಲ್ಲರೂ ಕೂಡ ಅವರ ಜೊತೆಗಿನ ಒಡನಾಟವನ್ನು ಅಥವಾ ಅವರ ವ್ಯಕ್ತಿತ್ವವನ್ನು ನೆನಪಿಸ್ಕೊಂಡು ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಗಣ್ಯರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರ ಧರ್ಮಪತ್ನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿ ಶ್ರೀಮತಿ ಚೆನ್ನಮ್ಮ ಅವರು ವಿಧಿವಶರಾಗಿರುವ ವಿಷಯ ತಿಳಿದು ಅತೀವ ದುಃಖ ಆಗಿದೆ. ಗೌಡರ ಸುದೀರ್ಘ ರಾಜಕೀಯ ಜೀವನದ 7 ಗೇಡುಗಳಲ್ಲಿ ನಿರಂತರವಾಗಿ ಬೆಂಬಲವಾಗಿ ನಿಂತಿದ್ದರು. ಅವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕಲಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಬರೋ ಶಕ್ತಿ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಐ ಆಮ್ ಡೀಪ್ಲಿ ಸ್ಯಾಡನ್ಡ್ ಟು ಲರ್ನ್ ಆಫ್ ದ ಪಾಸಿಂಗ್ ಆಫ್ ಶ್ರೀಮತಿ ಚೆನ್ನಮ್ಮ. ನಮ್ಮ ಅತ್ಯಂತ ಹಿರಿಯರು ಕರ್ನಾಟಕದ ಸರ್ವೋಚ್ಚ ನಾಯಕರು, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕೆಳ 3 ದಿವಸದಿಂದ ಇದ್ದರು. ಈಗ ಕೆಲವೇ ಕ್ಷಣಗಳ ಹಿಂದೆ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂದಿದ್ದಾರೆ. ಇವತ್ತು ದಿನ ನಮ್ಮ ಚೆನ್ನಮ್ಮ ಅವರು ನಿಧನ ಹೊಂದಿದ್ದು ಕೇಳಿ ನನಗೊಂಥರ ಶಾಕಿಂಗ್ ಆಯಿತು. ನಾನು 2-3 ದಿನ ಹಿಂದೆನೇ ಗೊತ್ತಾಯಿತು ಈ ಥರ ಅಮ್ಮ ಅವರು ಹಾಸ್ಪಿಟಲ್ ಇದ್ದಾರಂತ. ನಾನು ದಿಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ದಿಲ್ಲಿಯಲ್ಲಿ ಬಂದೆ ನಾನು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಿದೆ, ನಾಳೆ ಹೋಗ್ಬೇಕಂತ ಇದ್ದೆ, ಹಾಸ್ಪಿಟ್ಲಲ್ಲೇ ಹೋಗಿ ನೋಡಬೇಕಂತ ಇದ್ದೆ. ನನ್ನ ಆ ಯೋಗ ನನಗೆ ಸಿಕ್ಕಲಿಲ್ಲ ಅನಿಸ್ತದೆ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ಥರ ನೋಡ್ಕೊಳ್ತಾ ಇದ್ದಿರಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನ್ನ ಜ್ಞಾಪನ ಇದೆ, 2004 ನಾನು ಮೊದಲೇ ಎಲೆಕ್ಷನ್ ಸೋತಾದಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಆವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂಣಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆಲ್ಲು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಆವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನನಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊಳ್ತಾರೆ ಆ ಥರ ಎಲ್ಲರಿಗೂ ತಿಂಡಿ ಟೈಮಲ್ಲಿ ಬಂದರೆ. ದೇವೇಗೌಡರ ರಾಜಕೀಯ ಜೀವನದಲ್ಲಿ ಚೆನ್ನಮ್ಮ ಅವರದ್ದು ಮಹತ್ವದ ಪಾತ್ರ ಅಂತ ಈಗಾಗಲೇ ನಾವು ಹೇಳ್ತಾ ಇದ್ವಿ. ಆದರೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ತುಂಬ ಕಡಿಮೆ. ಅವರು ರಾಜಕೀಯದಿಂದ ದೂರವೇ ಇರ್ತಾ ಇದ್ದಂತಹ ಚೆನ್ನಮ್ಮ ಕುಟುಂಬದ ನಿರ್ವಹಣೆಯ ಹೊಣೆ ಹೊತ್ತಿದ್ರು. ಗೌಡರು ಪ್ರಧಾನಿಯಾಗಿ ಆಯ್ಕೆಯಾದಾಗ ಚೆನ್ನಮ್ಮ ಅವರು ಒಪ್ಪಿರಲಿಲ್ಲ. ದೆಹಲಿಯ ಅಪರಿಚಿತತೆ, ಭಾಷಾ ಸಮಸ್ಯೆಯಿಂದ ಅವರು ಒಪ್ಪಿರಲಿಲ್ಲ. ದೇವೇಗೌಡರ ಚಿನ್ನವೇ ಆಗಿದ್ದ ಚೆನ್ನಮ್ಮ ಸದಾ ಹಸನ್ಮುಖಿಯಾಗಿರ್ತಾ ಇದ್ರು. ಅತಿಥಿಗಳ ಆತಿಥ್ಯದಲ್ಲಿ ಚೆನ್ನಮ್ಮ ಅವ್ರದ್ದು ಎತ್ತಿದ ಕೈ, ಯಾರೇ ಮನೆಗೆ ಹೋದರೂ ಉಪಚಾರ, ಒಂದು ರೀತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಆಗಿದ್ದರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ದೇವೇಗೌಡರು ತಮ್ಮ ಪತ್ನಿ ಚೆನ್ನಮ್ಮ ಅವರ ಗುಣಗಾನವನ್ನು ಮಾಡಿದರು. ಚೆನ್ನಮ್ಮ ಕೇವಲ ಅರ್ಧಾಂಗಿಯಾಗಿರದೆ ನನ್ನ ಪಾಲಿನ ಅದೃಷ್ಟ ದೇವತೆಯಾಗಿದ್ದರು ಅಂತ ಅವರೇ ಹೇಳ್ಕೊಂಡಿದ್ರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಪತ್ನಿಯನ್ನ ವಿಚಾರವಾಗಿ ನೆನೆಸ್ಕೊಂಡಿದ್ದು ಹೀಗೆ, ಏನೇನು ಘಟನಾವಳಿಗಳು ನಡೀತು, ಏನು ಎತ್ತ ಅನ್ನೋದನ್ನು ಹೇಳಿದರು. ಒಂದು ಸರ್ತಿ ಆ್ಯಸಿಡ್ ದಾಳಿ ಆಗಿದ್ದ ವಿಚಾರ ಆಗಿರಬಹುದು, ಪ್ರತಿಯೊಂದು ಕೂಡ. ಆಗಲೇ ಸರ್ ಹೇಳ್ತಾ ಇದ್ದಂಗೆ ದೇವೇಗೌಡರ ರಾಜಕೀಯ ಜೀವನದುದ್ದಕ್ಕೂ ಮುಖ್ಯವಾಹಿನಿಯಲ್ಲಿ ಕಾಣಿಸಿಕೊಳ್ಳದೇ ಬೆನ್ನೆಲುಬಾಗಿ ನಿಂತಿದ್ದು ಚೆನ್ನಮ್ಮನವರು. ಅಷ್ಟು ಸಮಾಶಿ ಅಲ್ಲ, ದೊಡ್ಡ ಕುಟುಂಬ, 6 ಜನ ಮಕ್ಕಳು. ಒಂದು ಕಡೆ ತವ್ರ ಮನೆ ಕಡೆ ನೋಡ್ಕೋಬೇಕು, ಅಲ್ಲೂ ತಂದೆ ತೀರೋಗ್ಬಿಟ್ಟಿದ್ರು. ಒಂದು ಕಡೆ ಗಂಡನ ಮನೆ ಕಡೆ ನೋಡ್ಕೋಬೇಕು. ಇವರು ರಾಜಕೀಯದಲ್ಲಿ ಹಂತವಾಗಿ ಮೇಲಕ್ಕೆ ಬರ್ತಾ ಅವ್ರು ಮಾಡಿದ ತ್ಯಾಗನೇ ಅದಕ್ಕೆಲ್ಲ ಕಾರಣ ಅಂತ. ಇನ್ನು ಚೆನ್ನಮ್ಮನವ್ರನ್ನ ಅವರ ಹುಟ್ಟೂರು ಹಾಸನದ ಜನ ಕೂಡ ತುಂಬ ನೆನಪಿಸ್ಕೊಂಡಿದ್ದಾರೆ, ದುಃಖಿತರಾಗಿದ್ದಾರೆ. ಅವ್ರ ಹುಟ್ಟೂರಲ್ಲಿ ನೀರವ ಮೌನ, ಜೊತೆಗೆ ಅವರ ಸಂಬಂಧಿಕರು, ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದವರೆಲ್ಲ ಅವರ ಸಹೋದರರಾಗಿ ಎಲ್ಲರೂ ಕೂಡ ಚೆನ್ನಮ್ಮನವ್ರನ್ನ ನೆನಪಿಸ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ನೋಡಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇಂದು ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಈಗ ಅವರ ಸಹೋದರ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಚೆನ್ನಮ್ಮ ಅವರು ನಿಮ್ಮ ಒಡ ಹುಟ್ಟಿದ ಅಕ್ಕ, ಅವರು ಹಿಂದಿನಿಂದ ಹೇಗಿದ್ರು ಸರ್? ಅವರ ಹುಟ್ಟೂರು ಯಾವುದು? ಅವ್ರ ಸಹೋದರ ಎಷ್ಟು ಜನ ಸರ್? ಸರ್ ನಾವು 8 ಜನ ಒಟ್ಟು, 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು.
ನಮ್ಮೂರು ಮುತ್ತಿಗೆರಳ್ಳಿ. ನಮಗೆ ಅವರು ತಂದೆ ತಾಯಿ ಎಲ್ಲ ಅವರೇ. ಅಷ್ಟು ಚೆನ್ನಾಗಿ ಇದುವರೆಗೂ ನಾವು ಚಿಕ್ಕ ಹುಡುಗರಾದ್ರೂ ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಸ್ವಂತ ಮಕ್ಕಳಂಗೆ ನಮ್ಮನ್ನು ಕಾಪಾಡ್ಕೊಂಬಂದವ್ರೆ. ಪ್ರತಿಯೊಂದು ಸರ್ ನಮಗೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ನಮಗೆ ಇದು ಬರ್ತಾಯಿದೆ ಸರ್. ಸರ್, ಈಗ ದೇವೇಗೌಡರು ಪ್ರಧಾನಿಯಾಗಿದ್ದರು, ಅವ್ರ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ರೇವಣ್ಣರು ಸಚಿವರಾಗಿದ್ದರು. ಆದರೆ ಚೆನ್ನಮ್ಮನವರು ಯಾವತ್ತೂ ರಾಜಕೀಯಕ್ಕೆ ಬರಲಿಲ್ಲ. ಇಲ್ಲ ಸರ್, ಅವ್ರು ಇದೇ ಇಲ್ಲ. ಅವ್ರಿಗೆ ಬಂದವ್ರನ್ನ ಮಾತಾಡ್ಸೋದು, ಊಟ ಹಾಕೋದು ಎಲ್ಲ ಈ ಥರ ಬಡವ ಆಗಲಿ ಯಾರು ಬರಲಿ ಕಾಫಿ ಕೊಡೋದೆ ಒಂದು ಇದಾಗಲಿ. ಕೊನೆಗೆ ಯಾರು ಬಂದರೂ ಬಸ್ ಚಾರ್ಜ್ ಕೊಟ್ಟು ಬೆಂಗಳೂರಿಗೆ ಯಾಕೆ ಬಂದ್ರಿ ಅಂತೇಳಿ ಬಸ್ ಚಾರ್ಜ್ ಕೊಟ್ಟು ಕಳಿಸೋರು. ಶಾಲ್ಗಳಿದ್ರೆ ಶಾಲ್ ಹೊತ್ಸಿ ಕಳಿಸೋರು ಆ ಕಡೆ ಇರ್ತವ. ಅದು ಬಿಟ್ರೆ ಬೇರೆ ಪಾಪ ಅವ್ರು ಯಾವ ಇದಕ್ಕೂ ಇದಾದಾರಲ್ಲ ಅವರು. ಚೆನ್ನಮ್ಮನವರು ಅಪಾರ ದೈವ ಭಕ್ತರಾಗಿದೆ ಸರ್. ದಿನಕ್ಕೆ 8 ಗಂಟೆಗಳ ಕಾಲ ದೇವ್ರ ಪೂಜೆಲಿ ಅವರು ತೊಡಕೊಳ್ತಾ ಇದ್ರು. ಹೌದೌದು ಸರ್, ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಸರ್. ಅದು ದೇವರು ಒಂದೇ ಇದು, ಅವರು ಒಂದೇ ಇದು, ಅಷ್ಟಿದು ಸರ್. ಅವರು ದೇವೇಗೌಡರಿಗವ್ರಿಗೂ ಪ್ರತಿ ವಿಚಾರದಲ್ಲೂ ಬೆನ್ನೆಲುಬಾಗಿದ್ರು ಸರ್. ರಾಜಕೀಯ ಏರಿಳಿತ ಇರ್ಬೋದು ಎಲ್ಲದರಲ್ಲೂ ಇದರಲ್ಲೂ ಇದಾಗಿದ್ರು ಸರ್ ಅವರು. ಸರ್, ಚೆನ್ನಮ್ಮನವರು ಬಾಲ್ಯ ಹೆಂಗಿದೆ ಸರ್? ಎಷ್ಟನೇ ತರಗತಿವರೆಗೂ ಓದಿದ್ರು ಸರ್? SLCವರೆಗೂ ಹೋದರು ಅವರು. ಇದನ್ನು ಸರ್, ಈಗ ಚೆನ್ನಮ್ಮನವ್ರ ಬಗ್ಗೆ ಎಲ್ಲರೂ ಹೇಳೋದು ಒಂದೇ, ಮತ್ತು ಅವ್ರ ಮನೆಗೆ ಯಾರೇ ಬಂದರೂ ಪ್ರಧಾನಮಂತ್ರಿ ಆಗಿರಲಿ ಯಾವುದೇ ಆಗಿರಲಿ ಬಂದವನ್ನೆಲ್ಲ ಯಾವುದೇ ಒಂದು ಅಹಂ ಇಲ್ದಲೇ ಅವ್ರು ಮಾತಾಡಿಸ್ತಿದ್ರು. ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ. ಹೌದೌದು ಸರ್, ಎಲ್ಲ ಇಂಥದ್ದು ಅನ್ನಂಗಿಲ್ಲ. ಯಾರೇ ಬಡವ ಆಗಲಿ ಅವ್ನು ಶ್ರೀಮಂತ ಆಗಲಿ ಯಾವರೇ ಬರಲಿ ಅದನ್ನು ಆ ಟೈಪು ಮನೆಗೆ ಬಂದರೆ ತಿಂಡಿ ಊಟ ಟೈಮ್ ಊಟ ಮಾಡಿ ಅನ್ನೋದು ಇಲ್ಲ. ಅದು ಇಲ್ಲ ಅಂದರೆ ಇವರು ವಿಶ್ವನಾಥ್ ಅಂತ ಚೆನ್ನಮ್ಮನವರ ತಮ್ಮ.